ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ಸಂಗೊಳ್ಳಿ ರಾಯಣ್ಣ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ದೇಶದಕ್ಕಾಗಿ ಸ್ವಾತಂತ್ರ್ಯ ಹೋರಾಡಿದ ವೀರ ಯೋಧ ಅಂತಲೇ ನಾವು ಹೇಳ್ಬೋದು. ಕಿತ್ತೂರು ಚೆನ್ನಮ್ಮಳ ಸಾತಿಯಾಗಿ ಏನು ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ಹೋರಾಟಗಾರ. ಏನು 1857ರಲ್ಲಿ ದೇಶಕ್ಕಾಗಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅದಕ್ಕೂ ಮೊದಲೇ ಈ ದೇಶದ ಬ್ರಿಟಿಷರನ್ನು ಹೊರಗೆ ಹಾಕೋಕ್ಕೆ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮುಂದಾಗ್ತಾರೆ ಅಂತ ಹೇಳ್ತಾ ಇರೋದು ಇತಿಹಾಸದಿಂದನೇ ನಾವು ತಿಳ್ಕೊಬೋದು. ಇಂಥ ಒಂದು ರಾಯಣ್ಣನ ನೆನಪಿಗಾಗಿ ರಾಯಣ್ಣನನ್ನು ಮುಂದಿನ ಯುವಜನರಿಗೆ ತಿಳಿಸಿಕೊಡುವ ಒಂದು ನಿಟ್ಟಿನಲ್ಲಿ ರಾಜ್ಯದಲ್ಲೇ ಪ್ರಥಮವಾಗಿ ರಾಯಣ್ಣನ ಜಾತ್ರೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದು ಆಯೋಜನೆ ಮಾಡಲಾಗಿತ್ತು. ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ರಾಯಣ್ಣನ ಅಭಿಮಾನಿಗಳು ಮತ್ತು ಹಾಲುಮತ ಸಮಾಜದ ಮುಖಂಡರೆಲ್ಲ ಸೇರಿ ಸ್ವಯಂ ಪ್ರೇರಿತವಾಗಿ ಈ ರಾಯಣ್ಣನ ಜಾತ್ರೆಯನ್ನು ಆಯೋಜನೆ ಮಾಡಿದರು. ಈ ರಾಯಣ್ಣನ ಜಾತ್ರೆಗೆ ಏನು ಯಾವುದೇ ಸಮಾಜ ಸಂಘಟನೆ ಮತ್ತು ರಾಜಕೀಯ ಸ್ಪರ್ಶ ಇಲ್ಲದೇ ಏನು ಮುಂದಿನ ನಮ್ಮ ಜನಾಂಗ ರಾಯಣ್ಣನ ಶೌರ್ಯಗಳನ್ನು, ಆತ ಮಾಡಿದ ಪರಾಕ್ರಮಗಳನ್ನು, ದೇಶ ಪ್ರೇಮವನ್ನು ಮತ್ತು ಯುವಜನರಿಗೆ ಹೇಳೋ ನಿಟ್ಟಿನಲ್ಲಿ, ಮುಂದಿನ ಮಕ್ಕಳಿಗೆ ತಿಳಿಸಿಕೊಡೋ ನಿಟ್ಟಿನಲ್ಲಿ ರಾಯಣ್ಣನ ಜಾತ್ರೆಯನ್ನು ಆಯೋಜನೆ ಮಾಡಿದ್ದಾಗಿ ಆಯೋಜಕರು ಹೇಳಿದರು. ಹಾಲುಮತ ಸಮಾಜದ ಮುಖಂಡರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಹಾಲುಮತ ಸಮಾಜದ ಹಲವಾರು ಮಠಾಧೀಶರು ಕೂಡ ಈ ಒಂದು ರಾಯಣ್ಣನ ಜಾತ್ರೆಗೆ ಒಂದು ಸಾಕ್ಷಿಯಾಗಿದ್ದರು. ಅಷ್ಟೇ ಅಲ್ಲ, ಸಾವಿರಾರು ಜನರು ಹಾಲುಮತ ಸಮಾಜ ಸೇರಿದಂತೆ ಇನ್ನಿತರ ಸಮಾಜದ ಜನರು ಸಹ ರಾಯಣ್ಣನ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ವೇದಿಕೆಯಲ್ಲಿ ಮಾತನಾಡಿದ ಒಂದು ಸ್ವಾಮೀಜಿಗಳು ಏನು ಭವಿಷ್ಯತ್ತಿಗಾಗಿ, ಭವ್ಯ ಭಾರತಕ್ಕಾಗಿ ನಾವು ರಾಯಣ್ಣನ ಸ್ಮರಣೆ ಮಾಡಬೇಕು. ರಾಯಣ್ಣನ ಪೌರುಷಗಳು, ಆತನ ಪರಾಕ್ರಮಗಳು ಮತ್ತು ಆತನ ಸಾಧನೆಗಳು ನಮ್ಮ ಸಮಾಜವನ್ನು ಮುನ್ನಡೆಸೋ ಕೈಗನ್ನಡಿ ಆಗಬೇಕು. ಇಂದಿನ ಯುವಕರು ರಾಯಣ್ಣನಂತೆ ದೇಶ ಪ್ರೇಮವನ್ನು ಹೊಂದಬೇಕು, ವೀರರಾಗಬೇಕು, ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡೋ ನಿಟ್ಟಿನಲ್ಲಿ ಇವರು ಮುಂದಾಗಬೇಕು ಅನ್ನೋ ಕುರಿತಂತೆ ಮಾತನಾಡಿದರು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ನಡೆದ ರಾಯಣ್ಣನ ಜಾತ್ರೆ ಅತ್ಯಂತ ಅದ್ಧೂರಿಯಾಗಿ ನಡೀತಂತಲೇ ಹೇಳ್ಬೋದು. ಈ ಜಾತ್ರೆ ಏನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕೂಡ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆಯನ್ನು ಮಾಡಿದರು. ವಿವಿಧ ಕಲಾ ತಂಡಗಳು, ಭಜನಾ ತಂಡಗಳು, ಡೊಳ್ಳು ತಂಡ ಹಾಗೂ ಇನ್ನಿತರ ಜಾನಪದ ಕಲಾ ತಂಡಗಳು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಸಿದ್ದೇಶ್ವರ ದೇವಸ್ಥಾನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಯ್ದಂಥ ಮೆರವಣಿಗೆ ನಂತರ ದರ್ಬಾರ್ ಹೈಸ್ಕೂಲ್ ಮೈದಾನದವರೆಗೂ ಸಾಗಿತು. ನೂರಾರು ಒಂದು ಜನರು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಕಲಾ ತಂಡಗಳು ಸಹ ಇಡೀ ಮೆರವಣಿಗೆಯಲ್ಲಿ ಒಂದು ಪ್ರಮುಖ ಆಕರ್ಷಣಾ ಕೇಂದ್ರವಾಗಿದ್ದು, ಒಟ್ಟಾರೆಯಾಗಿ ಏನು ವಿಜಯಪುರದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ನಡೆದಂಥ ರಾಯಣ್ಣನ ಜಾತ್ರೆ ಇಡೀ ದೇಶ ಪ್ರೇಮವನ್ನು ಮತ್ತು ಕಿತ್ತೂರು ಸಂಸ್ಥಾನದ ಒಂದು ಚರಿತ್ರೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಒಂದು ದಿನಗಳನ್ನು ಕೂಡ ಇಲ್ಲಿ ನೆನಪಿಸಿದಂಥದ್ದು ಮಾತ್ರ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.